ವೆಲ್ಕಮ್ ಬ್ಯಾಕ್ ಟು ಭಾವನಾ ಗೌಡಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಫಂಕ್ಷನ್ ಇದೆ, ಹಾಗಾಗಿ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಟೈಮ್ ಬಂದು 6:30 ಆಯಿತು. ನಮ್ಗೆ ಆ್ಯಕ್ಚುಲಿ 6 o'clock ಮನೆ ಬಿಡಬೇಕು ಅಂದ್ಕೊಂಡ್ವಿ, ಬಟ್ ಇವನು ಗೈಸ್ ಬೇಗ ಯಾರೂ ರೆಡಿ ಆಗಲ್ಲ. ನಾನು ರೆಡಿ ಆಗಿದ್ದೀನಿ. ಇವಾಗ ಡ್ಯಾಡಿ ಸ್ನಾನಕ್ಕೆ ಹೋಗಿದ್ದಾರೆ. ಡ್ಯಾಡಿ ಬಂದಮೇಲೆ ಟಕ್ 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 ಅಂತ ಹೋಗ್ತಾರೆ ಅದಷ್ಟೇ. ನೋಡಿ ಗೈಸ್, ನಮ್ಮ ಯಶಿಕಾ ಫುಲ್ ಸುಂದರಿ ಥರ ಅಲ್ಲ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಯಶಿಕಾ. ಆ್ಯಂಡ್ ನಮ್ಮ ಸೃಜನ್ಯ ಕೂಡ ಎಲ್ಲದು ಸೃಜನ್ಯ ನೋಡಿ ಗೈಸ್, ಸೃಜನ್ಯ ಕೂಡ ಫುಲ್ ಸುಂದರಿ ಥರ ರೆಡಿಯಾಗಿದ್ದಾಳೆ. ನಮ್ಮ ಮಾನ್ಸ ಇನ್ನೂ ಸುಂದರಿ ಥರ ರೆಡಿ ಆಗ್ತಿದ್ದಾಳೆ. ಎಷ್ಟೊತ್ತಿಂದ ರೆಡಿ ಆಗ್ತಿದ್ದಾಳೆ ಅಂದರೆ ಆಲ್ಮೋಸ್ಟ್ 1 hour ರೆಡಿ ಆಗ್ತಿದ್ದಾಳೆ. ಸೊ ಸಹನ ಬರಲ್ಲ ಬಿಕಾಸ್ ಒಂದು ಎಕ್ಸಾಮ್ ಇದೆ ಅಂತ. ನೀನು ತಲೆ ಬಾಚ್ಕೊಂಡು ಎಷ್ಟೊತ್ತಾಗಿ ಮತ್ತೆ ರಿಮೂವ್ ಮಾಡಿ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ ಮತ್ತೆ ಗೈಸ್. ನಮ್ಮ ಯಶಿಕಾ ಅವರು ಹೂವು ಮುಟ್ಕೊಳಲ್ಲ ಅಂತೆ. ನನಗೆ ಅವಳು ಹೂವು ಮುಟ್ಕೊಂಡಿಲ್ಲ ಅಂತ ಫೀಲ್ ಆಗ್ತಿದೆ ಗೈಸ್. ವೈ ಯಶಿಕಾ? ಸಿಂಪ್ಲಿ ಯಾಕೆ ಹೂವು ಮುಟ್ಕೊಳಲ್ಲ ಅಂದರೆ ಇಷ್ಟ ಇಲ್ಲ. ಇಷ್ಟು ಹಾಂ ಮುಟ್ಕೊತಾರೆ. ಚಿಕ್ಕ ವಯಸ್ಸಲ್ಲಿ ಬೋಡಿ ತಲೆಗಿಲ್ ಮುಟ್ಕೊತಾರೆ ಅಲ್ವಾ ಹಿಂಗೆ ಮುಂದೆ. ಓಹೋ ಬರೀ ಡೌ ಸುಜನ್ ನಿಂಗೆ ಬೇಡ ಹೂವು ಬೇಡ. ಎಸ್ ಯಶಿಕಾ ಇಸ್ ಫುಲ್ ರೆಡಿ ಟು ಗೋ ಫಾರ್ ಹರ್ ಹೌಸ್. Yes, Ashika? Yes. You're eagerly waiting? Yeah. Huh? Yeah. Oh my god, not that. Eagerly waiting ante hoga. Idistu full Ashika adu guys. Luggage full ready ಆಗಿಬಿಟ್ಟಿದ್ದಾರೆ. ಗೈಸ್ ಇವಾಗ ತಾನೇ ಯಶಿಕಾ ಒಂದು ಕ್ವಶನ್ ಕೇಳಿದ್ಲು, ಏನಂದರೆ ಈಗಲ್ಲಿ ವೆಯ್ಟಿಂಗ್ ಅಂದರೆ ಏನಂದರೆ ಕಾತುರದಿಂದ ಕಾಯ್ತಿದ್ದಾರೆ ಅಂತ. ಸೊ ನೀನು ಕಾತುರದಿಂದ ಕಾಯ್ತಾ ಇದೆಯಾ ತಾನೇ ದೊಡ್ಡ ಕೋಗಿಲಿಗೆ ಯಾವಾಗ ಹೋಗ್ತೀನಿ ಅಂತ? ಇನ್ನೊಂದು ವಾರ ಬರ್ತೀಯ ಇಲ್ಕಾ? ಹಾಂ ಮಮ್ಮಿ ಹ್ಞೂ ನಿಮ್ಮ ಮಮ್ಮಿ ಹ್ಞೂ ಅಂದರೆ ಬರ್ತೀಯಾ? ಹಾಂ ಸರಿ ಆಯ್ತು, ಕೇಳ್ತೀನಿ ಮಮ್ಮಿ. ಬಿಕಾಸ್ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ನೋಡಿ. ಇದು ಆ್ಯಕ್ಚುಲಿ ಯುಗಾದಿ ಹಬ್ಬಕ್ಕೆ ಏನೋ ತೊಗೊಂಡಿದ್ದು. ಫುಲ್ ಸುಂದರಿ ಥರ ಅಲ್ವಾ ನಾನು? ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ, ಹಾಗೆ ಹೂವು ಮುಟ್ಕೊಂಡಿದ್ದೀನಿ. ಚೆನ್ನಾಗಿದ್ದೀನಲ್ವಾ? ನಾನು ಆಮೇಲೆ ಮಾನ್ಸಾಗೆ ಹೇಳಿದ್ದು ಫುಲ್ ತೋರಿಸ್ತೀನಿ ರೀ. ಬಾಯ್ ಯಶಿಕಾ ಇಲ್ಲಿ. ಯಶಿಕಾ ಹೆಂಗೆ ಕಾಣಿಸಿದೆ ಅಂತ ಫಸ್ಟ್ ಒಬ್ಬೊಬ್ಬರದ ಔಟ್ಫಿಟ್. ಕಮ್ ಸೃಜನ್ಯ ಹಿಯರ್. ನೋಡಿ ಗೈಸ್, ಸೃಜನ್ಯ ಔಟ್ಫಿಟ್ ಸೂಪರ್. ನೆಕ್ಸ್ಟ್ ಯಶಿಕಾ ಇಲ್ಲಿ ನಿನ್ನ ಔಟ್ಫಿಟ್ ತೋರಿಸ್ತೀನಿ ಗೈಸ್. ನೋಡಿ ಫುಲ್ ಮಿಣ್ಮಿಣ ಜಿಗ್ಜಿಗ ಫುಲ್ ಎಲ್ಲ ಯಶಿಕಾ. ಓಕೆ ನೆಕ್ಸ್ಟ್ ಗೈಸ್. ಇವತ್ತು ಭಾವನಕ್ಕ ಅಂತೂ ಫುಲ್ ಮಿಂಚಿಂಗ್ ಜಿಗ್ಜಿಗ. ಗೈಸ್ ನಾವು ಇವಾಗ 7:30 ಆಯ್ತಾ ಬಂತು. 7:30ಗೆ ನಾವು ಮನೆಯನ್ನು ಅಲ್ಲ ಸಾರಿ 7:50 ಹಾಂ ಆಯಿತು. 7:15 ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ನಮ್ಮ ಯಶಿಕಾ ಮೇಡಮ್ ಅವರು ಡ್ರೆಸ್ನ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟಾಗಿ ಟ್ರಾಫಿಕ್ ಇತ್ತು, ಹಾಗಾಗಿ ಕೆ ಆರ್ ಪುರಮಿಂದನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಟ್ರಾಫಿಕ್ಕು. ಸೊ ಹಾಗಾಗಿ ಯಶಿಕಾ ಮತ್ತು ಸೃಜನ್ಯ ಒಬ್ಬರು ಆಲ್ಮೋಸ್ಟ್ 1 ರೌಂಡ್ ನಿದ್ದೆನೇ ಮುಗಿಸ್ಬಿಡ್ತಾರೋ ಏನೋ, ನಾವು ರೀಚ್ ಆಗೋಷ್ಟರಲ್ಲಿ ಗೊತ್ತಿಲ್ಲ. ಫೈನಲಿ ಗೈಸ್, ಆಫ್ಟರ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇವಾಗ ರೀಚ್ ಆಗಿದ್ದೀವಿ ಲೊಕೇಶನ್. ಆ್ಯಂಡ್ ಮತ್ತೆ ಫಂಕ್ಷನ್ ಇತ್ತಲ್ಲ, ಅಂದರೆ ನಮ್ಮ ಆಂಟಿಯವರು ಎಲ್ಲಿ ಲೈಕ್ ಬೇರೆ ಕಡೆ ಇದ್ದರು. ಬಟ್ ಅಲ್ಲಿ ಮಾರ್ನಿಂಗ್ ಬೇರೆ ಟಿಫನ್ ತಿಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟಿಫನ್ ಮಾಡಿ ಅಂತ ಹೇಳಿದ್ರು. ಹಾಗೆ ಫಸ್ಟ್ ಟಿಫನ್ಗೆ ಕುತ್ಕೊಂಡ್ಬಿಟ್ವಿ. ರೈಸ್ ಮತ್ತು ಪೋರ್ಕು ಚಿಕನ್ ಎಲ್ಲ ಮಾಡಿದರು, ಸಕ್ಕತ್ತಾಗಿತ್ತು, ತಿಂದ್ವಿ. ಅದಾದಮೇಲೆ ಆ ಟೇಬಲಿಂದ ಏನು ಮೆತ್ಕೊಂತಂತ ಗೊತ್ತಿಲ್ಲ, ಬಟ್ ಅದೇನೋ ಅಂಟಂಟ್ ಥರ ಸ್ಟಿಕ್ಕಿ ಆಗಿಬಿಟ್ಟು ಏನೋ ಮೆತ್ಕೊಂಡ್ಬಿಟ್ಟಿತ್ತು. ಅದನ್ನು ಹೋಗ್ಸೋಕ್ಕೆ ಫುಲ್ ಸರ್ಕಸ್ ಮಾಡಿದ್ದಾಯಿತು. ಬಿಕಾಸ್ ನಾನು ಇನ್ನು ಡ್ರೆಸ್ ಕೂಡ ಎತ್ಕೊಂಡು ಹೋಗಿರಲಿಲ್ಲ. ಸೊ ನೀರು ಹಾಕಿ ಒರೆಸ್ತಾ ಇದ್ದೀನಿ. ಅದೇನೋ ಸಾಂಬಾರು ಅಲ್ಲ, ಬಟ್ ಅದೇನಂತ ಗೊತ್ತಿಲ್ಲ, ಮೆತ್ಕೊಂಡ್ಬಿಟ್ಟು ಫುಲ್ ಸ್ಟಿಕ್ಕಿ ಫೀಲಿಂಗ್. ಮತ್ತು ನಮ್ಮ ಅಜ್ಜಿ ನಿಮ್ಮೇನು ಆ ಥರ ಎಲ್ಲ ಏನೋ ಉಜ್ಜಿ ಒಂದು ಸ್ವಲ್ಪ ಲೈಟಾಗಿ ಹೋಗಿತ್ತು. ಬಟ್ ರಿಯಲಾಗಿ ವಾಶ್ ಮಾಡಿದ್ರೆ ಏನಾಗುತ್ತೆ, ಬಿಕಾಸ್ ಅದು ಲೈಟ್ ಕಲರ್ ಆಗಿದ್ದರಿಂದ ಒಂಥರ ಕಾಣುತ್ತೆ ಅಂತ ಫೀಲ್ ಆಗೋಯ್ತು. ಬೆಳಗ್ಗೆ ಹೆಂಗೆ ಬೇರೆ ಆಯ್ತಲ್ಲ ಅಂತ. ನೋಡೋಣ ಹೋಗುತ್ತಾ ಇಲ್ವೋ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂದು ಸ್ವಲ್ಪ ಲೈಟಾಗಿ ಹೋಯ್ತು. ನಾವು ತಿಂದ್ಬಿಟ್ಟು ಇಲ್ಲಿ ನಮ್ಮ ಅತ್ತೆನ ಹುಡ್ಕೊಂಡು ಬರ್ತಾ ಇದ್ದೀವಿ. ಅಮ್ಮ ಸಾಕಾಯ್ತು ಒಳಗಡೆ. ಇವಾಗ ನಮ್ಮ ಅತ್ತೆನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಇನ್ನೂ ಏನು ಮಾಡ್ಕೊಂಡಿಲ್ಲ ಗೈಸ್.
ಪ್ಲೀಸ್ ಕಾಂಟ್ಯಾಕ್ಟ್ ನಮ್ಮ ಲಕ್ಷ್ಮಿ ಅತ್ತೆ ಫಾರ್ ಮೇಕಪ್. ಈ ಸ್ಥಿತಿಯಲ್ಲಿ ಕುತ್ಕೊಂಡು ನಮ್ಮ ಅತ್ತೆ ಅವರು ಮೇಕಪ್ ಮಾಡ್ತಿದ್ದಾರೆ. ಹೌದಂತೆ ಗೈಸ್, ಅತ್ತೆ ರಿಟರ್ನ್ ನಮ್ಮ ಅತ್ತೆ ಜೊತೆ ಹೋಗಿದ್ಗೆ ಗೈಸ್ ನಾನು ಬಿದ್ದಿದ್ದು. ಕೆಂಪು ದಿಕ್ಸ್ಕೊಳ ಬೇಗ. ಹಾಗೆ ಇವಾಗ ನಾನು ಝೂಮ್ ಮಾಡಿ ತೋರಿಸಿರೋ ಲೊಕೇಶನ್ ಬಂದುಬಿಟ್ಟು ಊಟ ಹಾಕಿರೋ ಜಾಗ. ನಾವು ಲೈಕ್ ಬ್ರೇಕ್ಫಾಸ್ಟ್ ತಿಂದಿದ್ದು ಅಲ್ಲಿ, ಆ್ಯಂಡ್ ಇವರು ರೂಮ್ನ ಅಲೋಕೇಟ್ ಮಾಡ್ಕೊಂಡಿದ್ದು ಬೇರೆ ಜಾಗದಲ್ಲಿ. ಸೊ ಅಷ್ಟು ಡಿಫ್ರೆನ್ಸ್ ಇತ್ತು. ನಾನಿಲ್ಲಿ ನಮ್ಮ ಸುಚಿತ್ ಅವ್ರನ್ನ ರೇಗಿಸ್ತಾ ಇದ್ದೀನಿ. ಅಲ್ಲಿ ಬೇರೆ ಮುರಿದೋಗ್ಬಿಟ್ಟಿತ್ತು ಅವನಿಗೆ, ಹಾಗಾಗಿ ರೇಗಿಸ್ತಾ ಇದ್ದೆ. ಗೈಸ್ ಕರ್ಗ ಎಲ್ಲ ಬರ್ತಾ ಇದೆ ಇವಾಗ. ಇದ್ರಲ್ಲಿ ಹತ್ತಾರ ಚೈತ್ರಕ್ಕ ಇವಾಗ ಅವರು ಯಾರು ಹಾಯ್ ಗೈಸ್, ನಮ್ಮ ಅಜ್ಜಿ ಭಾಗ್ಯಮ್ಮ. ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಕರ್ಗಕ್ಕೆ ಹೋಗ್ತಾ ಇದ್ದು. ನಾವು ಬರೋಷ್ಟ್ರಲ್ಲಿ ಆಲ್ರೆಡಿ 1 ರೌಂಡ್ ಕರ್ಗ ಮುಗಿಸ್ಬಿಟ್ಟಿದ್ರು. ಇದು ಸೆಕೆಂಡ್ ರೌಂಡ್ ಅವ್ರು ಕರ್ಗಕ್ಕೆ ಹೋಗ್ತಾ ಇರೋದು. ಬಟ್ ಕರ್ಗನ ಕಂಪ್ಲೀಟಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಮ್ಮ ಅತ್ತೆನ ಊಟದ ಹತ್ರ ಬೇರೆ ಡ್ರಾಪ್ ಮಾಡಬೇಕಾಗಿತ್ತು ಗಾಡಿಯಲ್ಲಿ ಕರ್ಕೊಂಡೋಗಿ. ಹಾಗಾಗಿ ನಾನು ನೀಟಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಒಂದು ರೀಲ್ಸ್ನ ಶೇರ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಯೂಟ್ಯೂಬಲ್ಲಿ ಕೂಡ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ ಅದನ್ನು. ಗೈಸ್, ನಮ್ಮ ಅತ್ತೆ ಹೆಂಗೆ ಫುಲ್ ಸುಂದ್ರಿ ಥರ ರೆಡಿ ಆಗ್ತಿದ್ದಾರೆ. ನನ್ನ ಬಿಟ್ಬಿಟ್ಟು ಊಟ ಮಾಡ್ತಿದ್ದಾರೆ. ನಾನು ಕಾರ್ಕಿ ಇಸ್ಕೊಬರಕ್ಕೆ ಹೋಗಿದ್ದೆ ಡ್ಯಾಡಿ ಜೊತೆ. ಇವನು ನನ್ನ ಬಿಟ್ಬಿಟ್ಟು ಹೋಗಿ ನಾನು ರೂಟ್ ತಪ್ಪೋಗಿ ಇವಾಗ ಕಷ್ಟ ಬಿದ್ದು ಹುಡ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ಹಾಂ, ಅದಾದಮೇಲೆ ಇವಾಗ ಕಬಾಬ್ ಆದಮೇಲೆ ಸೆಕೆಂಡ್ ಸುಚಿತ್ ಅಂತ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟು ರೂಟ್ ತಪ್ಪೋಗಿ ಬಂದಿದ್ದಾಯಿತು. ನಾವು ಇವ್ರಿಗೆಲ್ಲ ವೆಯ್ಟ್ ಮಾಡ್ಕೊಂಡು ಕರ್ಗ ಮುಂದಕ್ಕೆ ಹೋಗಿದ್ದೆ ಆಗೋಯ್ತು. ಗೈಸ್ ಮಾಡು ಸುಚಿ ಮಾಡು. ಮಾಡಿ ಮನ್ಸ ನೀನು ಅತ್ತೆ ಮಾಡು. ನೀನು ಮಾಡು. ಋತಿಕ್ ಫಾಸ್ಟ್ ಫಾಸ್ಟ್ ಮಾಡು. ಫಾಸ್ಟ್ ಮಾಡು. ನಿನ್ನ ಹೆಸರು ಲಿಖಿತ್ ತಾನೆ? ಮತ್ತೇನು? ಋತಿಕ್. ನಿಮ್ಮ ಅಣ್ಣ ಹೆಸರು? ಇವಾಗ ನೀನು ಸೈಲೆಂಟಾ ನಿಮ್ಮ ಅಣ್ಣ ಸೈಲೆಂಟಾ? ನಿಮ್ಮ ಡ್ಯಾಡಿ ಹೇಳ್ತು ನೀನು ತೀಟೆ ಮಾಡಲ್ಲ, ಅವನು ತೀಟೆ ಮಾಡ್ತಾನಂತೆ. ಹೌದಾ? ನೀನು ತೀಟೆ ಮಾಡಲ್ಲ ಅಂತೆ. ಸೈಲೆಂಟ್
ನೀನು ತೀಟೆ ಮಾಡೋದು ನಿಮ್ಮ ಡ್ಯಾಡಿ ಹೇಳ್ತು ಋತಿಕ್ ತುಂಬ ಸೈಲೆಂಟು ಲಿಖಿತ ತೀಟೆ ಮಾಡೋದು ಅಂತ. ಅವನಿಗೆ ಶಾಕ್ ಆಗ್ತೈತೆ. ಹೌದಾ, ಅದಕ್ಕೆ ನಿಮ್ಮ ಪಪ್ಪ ನಿಂಗೆ ಸಪೋರ್ಟ್ ಮಾಡಿದ್ದ. ಗೈಸ್ ಇವಾಗ ತಿನ್ನಕ್ಕೆ ಬಂದಿದ್ದೀವಿ. ಏನಂದರೆ ನಮ್ಮ ಲಾಲ ನನ್ನ ಬಿಟ್ಬಿಟ್ಟು ಊಟ ಮಾಡಿಬಿಟ್ಟು ಇಲ್ಲಿ ಬಂದು ಸುಮ್ಮನೆ ಕತೆಗಳು ಮಾತಾಡ್ಕೊಂಡು ಮಕ್ಳ ಹತ್ರ ಕುತ್ಕೊಂಡವ್ರೆ. ಇವನು ಕಬಾಬ್ ಎತ್ಕೊಂಬ ಅಂದರೆ ಇವನು ಕಬಾಬ್ ಎತ್ಕೊಂಬ ಅಂದರೆ ಏಯ್ ಪುಡಿ ಎತ್ಕೊಂಬಂದವನೆ, ಇವನು ಕಬಾಬ್ ಎತ್ಕೊಂಬಂದ್ರೆ ವ್ಯವ್ಯ ಅಂತ ಹಂಗ್ಸ್ಕೊಂಡು ನಿಂತವನೆ. ಆ್ಯಂಡ್ ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಅಲ್ಲಿಂದ 5 ಮಿನಿಟ್ಸ್ ಅಷ್ಟೇ ಊರಿಗೆ. ಸಿಕ್ಕಾಪಟ್ಟೆ ಲಗೇಜ್ ಬೇರೆ ಇತ್ತಲ್ಲ, ಹಾಗಾಗಿ ಊರಿಗೆ ಹೋಗ್ತೀವಿ. ಗೈಸ್ ನಮ್ಮ ಲಾಲ ಅವರು ನಾವು ಸ್ಪೀಡಿಂಗಲ್ಲಿದ್ದೀವಿ, ರೇಸಿಂಗಲ್ಲಿ. ಪಕ್ಕ ಸ್ಟ್ರೈಟ್ ಹೊರಟೋಗ್ತದೆ. ಮಾಮ ರೋಡ್ ತೋರಿಸಿದ್ರಿಲ್ಲ ಅಂದರೆ ಸ್ಟ್ರೈಟ್ ಹೋಗಿದ್ದೆ. ಇವಾಗ ಸ್ಪೀಡಾಗಿ ಹೋಗ್ಬೇಕು ರೆಡಿ, ನೀನು ನಾವೇ ಇರಬೇಕು. ಆರ ನೋಡ್ಕೊಂಡು ಹೋಗಿ ರೆಡಿ. ಆಮೇಲೆ ಆ ಕಡೆಯಿಂದ ಆಪೋಸಿಟ್ ಗಾಡಿ ಬಂದ್ಬಿಟ್ರೆ ಅವ್ರು ಸೆಂಟ್ರಾಗ ಜಾಗನೇ ಬಿಡ್ತಾರೆ. ಇಲ್ಲಿ ನೋಡಿ ಲಾಲ ಯಶಿಕಾ ಒಂದು ಗಾಡಿ, ನಾವೆಲ್ಲ ಒಂದು ಗಾಡಿ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಗೆ ಏನಕ್ಕೆ ಅಷ್ಟು ನಗು ಬರ್ತಾಯಿತ್ತು ಅಂದರೆ ಎಲ್ಲಿ ಯಶಿಕಾ ಬಿದ್ದೋಗ್ಬಿಡ್ತಾಳೆ ಅಲ್ಲಿಂದ ಅಂತ ಅನ್ನಿಸ್ತಾಯಿತ್ತು. ಆ್ಯಂಡ್ ಅವ್ರು ನಮ್ಗೆ ಜಾಗನೇ ಬಿಡ್ತಾ ಇರಲಿಲ್ಲ, ಸೆಂಟ್ರಲ್ ರೋಡಲ್ಲೇ ಹೋಗ್ತಾಯಿದ್ರು. ಹಾಲ್ ಹೊಡೆದ್ರು ಕೂಡ ಹಂಗೆ ಹೋಗ್ತಾನೇ ಇದ್ದರು. ಫುಲ್ ಕಾಮಿಡಿ ಥರ ಇತ್ತು. ಆ್ಯಂಡ್ ಫೈನಲಿ ಊರಿಗೆ ರೀಚ್ ಆಗಿ ಲಗೇಜ್ ಎಲ್ಲ ಹಾಕಿಬಿಟ್ಟು ಮತ್ತೆ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಮಮ್ಮಿ ಟೀ ಕುಡಿಬೇಕಂತಂದರು, ಸೊ ಹಾಗಾಗಿ ಹಂಗೆ ಬೇಗ ಹೋಗಿ ಟೀ ಕುಡಿದ್ಬಿಟ್ಟು ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಮತ್ತೆ ಹೋಗ್ತಾ ಇದ್ವಿ. ಗೈಸ್ ಫೈನಲಿ ಮನೆಗೆ ಬಂದ್ವಿ ಆ್ಯಂಡ್ ಆ ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಈ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ಡ್ರೆಸ್ ಎಲ್ಲ ಇವಾಗ ಚೇಂಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕಂತ ಅನ್ನಿಸ್ತಾ ಇದೆ. ಬಟ್ ಏನಾದರೂ ಒಂದು ಸ್ವಲ್ಪ ಊಟ ಮಾಡಿ ಮಲ್ಗೋದಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಮೀಟ್ ಯು ನೆಕ್ಸ್ಟ್ ವ್ಲಾಗ್.